ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆ ಮತ್ತು ಗೌರವವನ್ನು ಮೂಡಿಸುವುದು ಯಾವ ಅಂಶಕ್ಕೆ ಸಹಕಾರಿಯಾಗಿದೆ? ಭಾವನಾತ್ಮಕ ಏಕತೆಯನ್ನು ತರಲ, ಇಲ್ಲ ಶೈಕ್ಷಣಿಕ ಪ್ರಗತಿಗ, ಇಲ್ಲ ಆರ್ಥಿಕ ಬೆಳವಣಿಗೆಗ, ಇಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸುಧಾರಿಸಲ. ಭಾವನಾತ್ಮಕ ಏಕತೆಯನ್ನು ತರಲು ಇದಕ್ಕೆ ಆನ್ಸರ್ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆ ಮತ್ತು ಗೌರವವನ್ನು ಮೂಡಿಸುವುದು ಭಾವನಾತ್ಮಕ ಅಂಶಕ್ಕೆ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ತಿಳಿದು ದೇಶದ ಬಗ್ಗೆ ಹೆಮ್ಮೆ ಪಡುವುದು ಯಾವುದರ ಸಾಮರ್ಥ್ಯವಾಗಿದೆ? ವೈಯಕ್ತಿಕ ಬೆಳವಣಿಗೆನ, ಇಲ್ಲ ದೇಶಭಕ್ತಿನ, ಇಲ್ಲ ಆರ್ಥಿಕ ಸ್ಥಿರತೆನ, ಇಲ್ಲ ರಾಜಕೀಯ ಜಾಗೃತಿನ? ದೇಶಭಕ್ತಿಯಾಗಿದೆ. ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ತಿಳಿದು ದೇಶದ ಬಗ್ಗೆ ಹೆಮ್ಮೆ ಪಡುವುದನ್ನು ದೇಶಭಕ್ತಿಯ ಸಾಮರ್ಥ್ಯ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರೀಯಸಿ ಎಂದರೆ ಏನು? ಭೂಮಿಯೇ ಸ್ವರ್ಗ ಅಂತನ, ಇಲ್ಲ ತಾಯಿ ಹಾಗೂ ತಾಯಿಯ ನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತನ, ಇಲ್ಲ ಸ್ವರ್ಗವು ತಾಯಿಗೆ ಸಮಾನ ಅಂತನ, ಇಲ್ಲ ತಾಯಿನಾಡು ಸ್ವರ್ಗದಲ್ಲಿರುವಂತೆ ಅಂತನ? ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರೀಯಸಿ ಅಂದರೆ ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಅರ್ಥವನ್ನು ಕೊಡುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಅಲೆಮಾರಿ ಜೀವನವನ್ನು ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸಿಸಲು ತೊಡಗಿದ ಮೇಲೆ ಏನಾಯಿತು? ನಗರ ಜೀವನ ಆರಂಭವಾಯಿತಾ? ಇಲ್ಲ ವ್ಯಾಪಾರ ವಹಿವಾಟು ಪ್ರಾರಂಭವಾಯಿತಾ? ಇಲ್ಲ ಗ್ರಾಮ ಜೀವನ ಆರಂಭವಾಯಿತಾ? ಇಲ್ಲ ಕೈಗಾರಿಕಾ ಕ್ರಾಂತಿ ಶುರುವಾಯಿತಾ? ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು ಅಂತ ಹೇಳಬಹುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಗ್ರಾಮಗಳು ವಿಕಾಸವಾದಂತೆ ಏನಾಯಿತು? ಹೊಸ ಕೃಷಿ ಪದ್ಧತಿಗಳು ಹುಟ್ಟಿಕೊಂಡ್ವಾ? ಇಲ್ಲ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡ್ವಾ? ಇಲ್ಲ ಹೊಸ ಭಾಷೆಗಳು ಸೃಷ್ಟಿಯಾದ್ವಾ? ಇಲ್ಲ ಹೊಸ ಧರ್ಮಗಳ ಉದಯ ಆಯಿತಾ? ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡ್ವು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಇವು ಯಾವ ದೇಶದ ಪ್ರಾಚೀನ ಹೆಸರುಗಳಾಗಿವೆ? ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಇವು ಭಾರತ ದೇಶದ ಪ್ರಾಚೀನ ಹೆಸರುಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಪರ್ಷಿಯನ್ನರು ಈ ದೇಶವನ್ನು ಏನೆಂದು ಕರೆದರು? ಇಂಡಿಯಾ ಅಂತ ಕರೆದ್ರ? ಇಲ್ಲ ಹಿಂದೂಸ್ತಾನ್ ಅಂತ ಕರೆದ್ರ? ಇಲ್ಲ ಭಾರತ ವರ್ಷ ಅಂತ ಕರೆದ್ರ? ಇಲ್ಲ ಜಂಬೂ ದ್ವೀಪ ಅಂತ ಕರೆದ್ರ? ಪರ್ಷಿಯನ್ನರು ಈ ಭಾರತ ದೇಶದ ಜನರನ್ನು ಹಿಂದೂಸ್ತಾನ್ ಅಂತ ಕರೀತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಏನೆನಿಸಿತು? ಹಿಂದೂಸ್ತಾನ ಅನ್ನಿಸ್ತಾ? ಇಲ್ಲ ಇಂಡಿಯಾ ಅನ್ನಿಸ್ತಾ? ಇಲ್ಲ ಭರತಖಂಡ ಅನ್ನಿಸ್ತಾ? ಇಲ್ಲ ಜಂಬೂ ದ್ವೀಪ ಅನ್ನಿಸ್ತಾ? ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ಭಾರತ ದೇಶ ಇಂಡಿಯಾ ಎನಿಸಿತು. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರಲ್ಲಿ ಪ್ರಮುಖರು ಯಾರು? ಜೇಮ್ಸ್ ಮಿಲ್ಸಾ? ಇಲ್ಲ ವಿಲಿಯಂ ಜೋನ್ಸಾ? ಇಲ್ಲ ಲಾರ್ಡ್ ಮೆಕಾಲೆನಾ? ಇಲ್ಲ ಹೆನ್ರಿ ಥಾಮಸ್ ಕೋಲ್ಬ್ರೂಕ್ನ? ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರಲ್ಲಿ ಪ್ರಮುಖರು ವಿಲಿಯಂ
ಜೋನ್ಸ್ ರವರು. ಮುಂದಿನ ಕ್ವಶನ್ ನೋಡೋದಾದರೆ ವಿಲಿಯಂ ಜೋನ್ಸ್ ಏಷ್ಯನ್ ಸೊಸೈಟಿಯನ್ನು ಯಾವಾಗ ಸ್ಥಾಪಿಸಿದರು? ಸಾಮಾನ್ಯ ಶತ 1780ರಲ್ಲಿ ಸ್ಥಾಪಿಸ್ತಾರಾ, ಇಲ್ಲ ಸಾಶ 1784ರಲ್ಲಿ ಸ್ಥಾಪನೆ ಮಾಡ್ತಾರಾ, ಇಲ್ಲ ಸಾಶ 1832ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರಾ, ಇಲ್ಲ ಸಾಶ 1857ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರಾ? ವಿಲಿಯಂ ಜೋನ್ಸ್ ಏಷ್ಯನ್ ಸೊಸೈಟಿಯನ್ನು ಸಾಮಾನ್ಯ ಶತ 1784ರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ.